ಇವಾಗಷ್ಟೇ ಸ್ಕೂಲಿಂದ ಬರ್ತಾ ಇದ್ದೀರಾ, ಆಲ್ರೆಡಿ ಎಂಕ್ವೈರಿ ಸ್ಟಾರ್ಟ್ ಮಾಡಿದ್ರಾ ಎಲ್ಲಿ ಯಾರು ಹೇಗೆ ಅಂತ? ಫಸ್ಟ್ ಹೋಗ್ಬಿಟ್ಟು ಯೂನಿಫಾರ್ಮ್ ಚೇಂಜ್ ಮಾಡಿ ಹಾಲು ಕುಡಿರಿ, ಆಮೇಲೆ ಎಲ್ಲ ಹೇಳ್ತೀನಿ. ಮೊದ್ಲು ಪಪ್ಪ ಅಮ್ಮ ಎಲ್ಲ ಹೋಗಿದ್ದಾರೆ ಅಂತ ಹೇಳಿ ಚಿಕ್ಕಿ. ಹೊರಗಡೆ ಸ್ವಲ್ಪ ಕೆಲ್ಸ ಇದೆ ಅಂತ ಹೇಳಿ ಹೋಗಿದ್ದಾರೆ, ಬರ್ತಾರೆ. ಯಾಕೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ಟೆನ್ಷನ್ ಅಲ್ಲ ಚಿಕ್ಕಿ, ಹೇಳ್ದೆ ಹೋಗಿದಾರಲ್ಲ ಅದೇ ಬೇಜಾರು. ಮೊದ್ಲು ಅಮ್ಮ ಎಲ್ಲಿಗೆ ಹೋದ್ರು ಹೇಳ್ಬಿಟ್ಟು ಹೋಗೋರು, ಈಗ ಹೇಳ್ದೇನೆ ಹೋಗ್ತಾರೆ. ಅಯ್ಯಯ್ಯೋ, ನೀವಿಬ್ರು ಅಪ್ಪ ಅಮ್ಮನ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದೀರಾ ನೋಡಿ. ನಿಮ್ಮಿಬ್ರು ವಯಸ್ಸಲ್ಲಿ ನಾನು ಹೇಗಿದ್ದೆ ಗೊತ್ತಾ? ನನ್ ಕೆಲಸ ನಾನೇ ಮಾಡ್ಕೊಳ್ತಿದ್ದೆ, ಯಾರ ಮೇಲೂ ಡಿಪೆಂಡ್ ಆಗ್ತಾ ಇರ್ಲಿಲ್ಲ. ಚಿಕ್ಕಿ, ನಿಮ್ಗೆ ಅಪ್ಪ ಅಮ್ಮ ಇರ್ಲಿಲ್ಲ, ಅದಕ್ಕೆ ನೀವು ಮಾಡ್ಕೋತಿದ್ರಿ. ಚೋಟುದ್ದ ಇದೆ, ಎಷ್ಟೇ ಮಾತಾಡ್ತೀಯಾ? ಅಪ್ಪ ಅಮ್ಮ ಇದ್ರು ನಮ್ ಕೆಲ್ಸ ನಾವೇ ಮಾಡ್ಕೊಂಡು ಕಲಿಬೇಕು. ಹೀಗೆ ಇದ್ರೆ ಆಗಲ್ಲ ಅಲ್ವಾ? ಚಿಕ್ಕಿ, ನೀವು ಸಿಗರೇಟ್ ಮೇಂಟೈನ್ ಮಾಡ್ಬೇಡಿ, ಎಲ್ಲ ಹೋಗಿದ್ದಾರೆ ಅಂತ ಹೇಳಿ. ಅಯ್ಯೋ ದೇವ್ರೆ, ಅಷ್ಟೊಂದು ದೊಡ್ಡ ಸೀಕ್ರೆಟ್ ಏನೂ ಇಲ್ಲ ಕಣೋ. ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಹೋಗೋಕ್ಕಿಂತ ಮುಂಚೆ ನಿಮ್ಮಿಬ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನನಗೆ ಕೊಟ್ಟು ಹೋಗಿದ್ದಾರೆ. ಅಂದ್ರೆ ಮತ್ ನೀವೇ ನಂಗೆ ಬಾಸಾ? ಯಾಕೆ ಡೌಟಾ? ಈಗ ಈ ಮನೆ ಫುಲ್ ಕಂಟ್ರೋಲ್ ನಂದೇನೆ, ನಾನೇ ಬಾಸ್. ಆದ್ರೆ ನಿಮಗ್ ಮಾತ್ರ ಪ್ರೀತಿಯ ಚಿಕ್ಕಿ ಕೇರ್ ಟೇಕರ್ ಸರ್ವೆಂಟ್. ಹಾಗಾದ್ರೆ ನಾನೇ ಬಾಸು. ನಾನೊಂದು ಆರ್ಡರ್ ಕೊಡ್ತೀನಿ. ಕೊಡಿ ಸರ್. ಹಾಲು ಕುಡಿಯೋದು, ಹೋಮ್ವರ್ಕ್ ಮಾಡೋದಲ್ಲ ಆಮೇಲೆ. ಫಸ್ಟ್ ಟ್ರೀಟ್ ಕೊಡ್ಸಿ. ಇದೇನಕ್ಕಪ್ಪ ಟ್ರೀಟು? ನೀವು ಪೊಲೀಸ್ ಆಫೀಸರ್ ಆಗಿದ್ರ ಅಲ್ವಾ, ನೀವು ಟ್ರೀಟೇ ಕೊಡ್ಸಿಲ್ಲ ನಮ್ಗೆ. ಅದೇನ್ ಮಹಾ ಸಾಧನೆ ಬಿಡೋ. ಪ್ರತಿಯೊಂದು ಅಚೀವ್ಮೆಂಟ್ಸ್ಗೂ ಸೆಲೆಬ್ರೇಷನ್ ಇರ್ಬೇಕು ಅಂತ ನೀವೇ ತಾನೇ ಹೇಳಿರೋದು. ಅಯ್ಯೋ, ನನ್ ಬಾಣ ನನಗೆ ವಾಪಸ್ ಬಿಡ್ತಾ ಇದ್ದೀರಾ? ನಾ ಟ್ರೈನಿಂಗ್ ಮುಗಿಸ್ ಬದಲೊಡೆ ಭಾರಿ ಚುರುಕಾಗ್ಬಿಟ್ಟಿದ್ದೀರಾ. ಇದನ್ನೇ ಇಂಟೆಲಿಜೆನ್ಸ್ ಅನ್ನೋದು ಚಿಕ್ಕಿ. ಸರಿ ಸರಿ, ನೀವಿಬ್ರು ಸೇರ್ಕೊಂಡು ನಾನು ಚೆನ್ನಾಗೆ ಮಕ್ಕರ್ ಮಾಡ್ತಾ ಇದ್ದೀರಾ. ಹಾಗಾದ್ರೆ ಟ್ರೀಟ್ ಕನ್ಫರ್ಮಾ? ಕನ್ಫರ್ಮ್, ಆದ್ರೆ ಒಂದ್ ಕಂಡೀಷನ್. ಏನು? ಈಗ ಇಬ್ರು ಒಳ್ಳೆ ಮಕ್ಳ ತರ ಯೂನಿಫಾರ್ಮ್ ಚೇಂಜ್ ಮಾಡಿ ಹಾಲು ಕುಡ್ದು ಹೋಮ್ವರ್ಕ್ ಮುಗಿಸಿ, ಅದಾದ್ಮೇಲೆ ಶಾಪಿಂಗ್, ಚಾಕ್ಲೇಟ್, ಐಸ್ ಕ್ರೀಮ್ ಎಲ್ಲ. ಪಕ್ಕ ಪಕ್ಕ ಪಕ್ಕ. ಅಪ್ಪಣ್ಣ, ಅಪ್ಪಣ್ಣ ಎಲ್ಲಿದ್ಯಾ? ಇಲ್ಲಿದ್ದೀನಿ. ಏನಾಯ್ತು? ಅಣ್ಣ, ಸೂಪರ್ ಗುಡ್ ನ್ಯೂಸ್. ಏನದು? ಅದಕ್ಕೆ ಟ್ರೀಟ್ಮೆಂಟ್ ಒಪ್ಕೊಂಡ್ಬಿಟ್ರು. ಹೌದಾ? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಂತೆ, ಡಾಕ್ಟರ್ನ ಮೀಟ್ ಮಾಡಿದ್ದು ಆಯ್ತು. ಪ್ರಿಲಿಮಿನರಿ ಟೆಸ್ಟ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಮುಗಿದ್ಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್. ಈ ಒಂದು ಮಾತಿಗೆ ನಾನು ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ? ಈಗ ನನ್ನ ಮನ್ಸಿಗೆ ಸಮಾಧಾನ ಆಯ್ತು. ಗೆಳೆಯ ಕಾಲ್ ಮಾಡಿದ್ಮೇಲೆ ನನಗೂ ಅಷ್ಟೇ ಸಮಾಧಾನ ಆಯ್ತು. ಮನಸ್ಸಿನ ಭಾರ ಎಲ್ಲ ಏಕ್ದಮ್ ಇಳಿದೋಯ್ತು. ಹಾಗಾದ್ರೆ ನಾವು ಭೂಮಿಕಾ ನೋಡಕ್ ಹೋಗ್ಬೋದಾ? ಈಗಲೇ ಬೇಡ. ಗೆಳೆಯ ಹೇಳಿದ, ಇದು ಅದಕ್ಕೆ ಇನ್ನೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರಲಿ, ಆಮೇಲೆ ಬೇಕಾದ್ರೆ ಬನ್ನಿ ಅಂತ. ಹೌದು, ಇಂಥ ಟೈಮ್ನಲ್ಲಿ ಅವಳ ಮನ್ಸು ಗಟ್ಟಿ ಮಾಡ್ಕೋಬೇಕು. ಆ ದಿಕ್ಕಿನಲ್ಲೂ ನಾವು ಯೋಚನೆ ಮಾಡ್ಬೇಕಲ್ವಾ? ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತೀಯ? ಗೆಳೆಯ ಇದಾನಲ್ಲ, ಅವನ ಅದಕ್ಕೆ ನಾನು ತುಂಬ ಚೆನ್ನಾಗಿ ನೋಡ್ಕೋತಾನೆ. ನಾವಿಬ್ರು ಅವನ ಬೆನ್ನಿಗೆ ನಿಂತರೂ ಅಷ್ಟೇ ಸಾಕು. ನಮ್ಮೆಲ್ಲರ ಬೆನ್ನಿಗೆ ಆ ಭಗವಂತ ಇರ್ತಾನೆ. ಆ ಭಗವಂತ ನನ್ನ ಪಾಲ್ಗಂತೂ ಇದ್ದೇ ಇದ್ದಾನೆ. ಭೂಮಿಕಾಗ ಹುಷಾರಾಗ್ಲಿ ಅಂತ ನಾನು ಎಷ್ಟು ಕೇಳ್ಕೊತಿದ್ದೆ ಗೊತ್ತಾ? ನನ್ನ ಪ್ರಾರ್ಥನೆಗೆ ತಥಾಸ್ತು ಅಂದ್ಬಿಟ್ಟ. ಅದಾಗಿ ಒಳ್ಳೆ ಮನಸ್ಸಿಂದ ಏನಾದರೂ ಬೇಡ್ಕೋ, ಭಗವಂತ ಫಲ ಕೊಟ್ಟೆ ಕೊಡ್ತಾನೆ. ನೋಡು, ಇನ್ಮೇಲೆ ನಮ್ಮ ಪ್ರಾರ್ಥನೆ ಒಂದೇ ಆಗಿರಬೇಕು. ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಸಿಗಬೇಕು, ಆದಷ್ಟು ಬೇಗ ಅವ್ರ ಗುಣ ಆಗಬೇಕು. ಓಕೆ, ಸರಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ದೇವಸ್ಥಾನಕ್ಕೆ ಹೋಗ್ಬರೋಣ. ಸರಿ, ಹೋಗ್ಬರೋಣ. ಸೊ ಇನ್ನು ಮುಂದೆ ನನ್ನ ಜೀವನ ಹಾಸ್ಪಿಟ್ಲಿಂದ ಮನೆ, ಮನೆಯಿಂದ ಹಾಸ್ಪಿಟ್ಲು ಇದೇ ಆಗ್ಬಿಡುತ್ತಲ್ವ? ಯಾಕೆ ಹಾಗೆ ಹೇಳ್ತೀರಾ? ಅದನ್ನ ಇನ್ನೊಂದು ಥರ ಯೋಚನೆ ಮಾಡ್ಬೋದಲ್ವಾ? ನಿಮ್ಮ ಟ್ರೀಟ್ಮೆಂಟ್ಗೆ ಟೈಮ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ದಿವಸ ಸರಿ ಹೋಗುತ್ತೆ. ಟೈಮ್ ಒಂದೇ ಥರ ಇರಲ್ಲ ಅಲ್ವಾ ಭೂಮಿಕಾ? ಹಾಗಿದ್ರೆ ನನ್ನ ಡೈರಿಯಲ್ಲಿ ನೆನಪುಗಳು, ಮೆಮೊರಬಲ್ ಮೂಮೆಂಟ್ಸ್ ಅದೆಲ್ಲ ಬಿಟ್ಟು ಯಾವ ಹಾಸ್ಪಿಟ್ಲಿಗೆ ಹೋದೆ, ಏನು ಮೆಡಿಸಿನ್ ತಗೊಂಡೆ, ರಿಪೋರ್ಟ್ಸ್ ಏನು ಬಂತು, ಅದನ್ನಷ್ಟೇ ಬರೀಬೇಕು. ಯಾರು ಹೇಳಿದ್ದು? ನಾನು ಅಲೋನೆ ಮಾಡಲ್ಲ. ನಿಮ್ಮ ಡೈರಿನಲ್ಲಿ ಫಸ್ಟ್ ಲೈನಲ್ಲಿ ಮಾತ್ರ ನಿಮ್ಮ ಟ್ರೀಟ್ಮೆಂಟ್ ಬಗ್ಗೆ ಇರಬೇಕು. ಉಳಿದಿದ್ದ ಕಡೆ ಬರೀ ನಿಮ್ಮನ್ನ ಎಲ್ಲೆಲ್ಲಿ ಕರ್ಕೊಂಡೋದೆ, ನಿಮ್ಮನ್ನ ಎಷ್ಟು ನಗಿಸ್ದೆ, ಎಷ್ಟು ಕಾಟ ಕೊಟ್ಟೆ, ಬರೀ ಇಂಥವೇ ಬರ್ದಿರ್ಬೇಕು. ಬರೀ ಗೋಲ್ಡ್ ಮಾತ್ರ ಅಲ್ಲ, ಖುಷಿ ಇದ್ರೇನೆ ಎಲ್ಲ ಕಂಪ್ಲೀಟ್ ಆಗೋದು. ಇದು ನಿಮ್ಮ ರೂಲ? ಹೌದು, ಇದೇ ನನ್ನ ರೂಲು. ನಿಮ್ಮ ರೋಗದ ಬಗ್ಗೆ ಬರೀ ಒಂದ್ ಲೈನ್ ಮಾತ್ರ, ಉಳಿದಿದ್ದ ಕಡೆ ಬರೀ ನಿಮ್ಮ ಖುಷಿ, ನಗು ಅಷ್ಟೇ ಇರಬೇಕು. ನೋಡ್ರಿ, ನಿಮ್ಮ ಡೈರಿನಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಈ ನೋವು ಅನ್ನೋ ಪದ ಇರಬಾರ್ದು. ಹಾಗೆ ನೋಡ್ಕೋತೇನೆ. ಡೋಂಟ್ ವರಿ, ನಾನು ನಿಮ್ಮ ಜೊತೆಗಿದ್ದೀನಿ. ನಿಮ್ಗೆ ಏನಾಗೋಕ್ಕೂ ಬಿಡಲ್ಲ. ನಿಮ್ಮ ಜರ್ನಿ ನಾನು ಜೊತೆಗಿದ್ದೀನಿ ಅಂತೆಲ್ಲ ದೊಡ್ಡ ದೊಡ್ಡ ಡೈಲಾಗ್ ಹೇಳಲ್ಲ. ನಿಮ್ಗೆ ಏನಾದರೂ ನೀವೊಬ್ಬರೇ ಫೇಸ್ ಮಾಡಕ್ ಬಿಡಲ್ಲ, ಅಷ್ಟು ಭರವಸೆ ಕೊಡ್ತೀನಿ.
ಅಷ್ಟು ಸಾಕು. ನಿಮ್ ಜೊತೆ ಲೈಫ್ ಲಾಂಗ್ ಇರಬೇಕು, ಅದೇ ನನ್ನ ಆಸೆ. ಇರ್ತೀವ್ರಿ, ಚೆನ್ನಾಗೇ ಇರ್ತೀವಿ. ಏನು ವಯಸ್ಸಾಗಿರುತ್ತೆ, ಮುದುಕಿ ಆಗಿರ್ತೀವಿ, ಮೊಣಕಾಲು ನೋವೆಲ್ಲ ಬಂದಿರುತ್ತೆ. ಸಂಜೆ ಒಬ್ರಿಗೊಬ್ರು ಬೈಕೊಂಡು ವಾಕಿಂಗ್ ಹೋಗ್ತೀವಿ. ಆಮೇಲೆ ನೀವು ತೈಲಾನೋ ಅಥವಾ ಯಾವುದಾದ್ರೂ ಮುಲಾಮೋ ನನ್ನ ಕಾಲ್ಗೆ ಹಚ್ತೀರಾ. ಆಮೇಲೆ ಹಳೆದನ್ನೆಲ್ಲ ಮೆಲ್ಕ್ ಹಾಕ್ತಾ ಬೊಚ್ಚ ಬಾಯಿ ತುಂಬಾ ನಗ್ತಾ ಹಾಗೆ ಜೀವನ ಪೂರ್ತಿ ಕಳೀತೀವಿ. ಆಗ್ಲೂ ಇಷ್ಟೇ ಮಾತಾಡ್ತೀರಾ? ಓ, ಇದಕ್ಕಿಂತ ಜಾಸ್ತಿ ಮಾತಾಡ್ತೀನಿ. ಯಾಕೆಂದ್ರೆ ಬಾಯಲ್ಲಿ ಹಲ್ಲಿರಲ್ಲ ನೋಡಿ, ನಾಲ್ಗೆಗೆ ಏನು ಅಡ್ಡ ಬರಲ್ಲ. ಹಾಗಾಗಿ ಈ ಬೊಚ್ಚ ಬಾಯಲ್ಲಿ ಏನೇನೋ ಮಾತಾಡ್ತಿರ್ತೀನಿ. ಇಲ್ಲಪ್ಪ, ನನ್ನಿಂದ ಇದೆಲ್ಲ ಕೇಳಿಸ್ಕೊಳಕ್ ಕೇಳಿಸ್ಕೊಳ್ಳೇಬೇಕು. ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ನಿಮಗೆ ನಾನು, ನನಗೆ ನೀವು. ಏನ್ ಮಾಡ್ತೀರಾ? ಏನು ಕೆಲಸ ಮಾಡಕ್ಕಾಗಲ್ಲ, ಎಲ್ಲೂ ಹೋಗಕ್ಕಾಗಲ್ಲ, ಬೇರೆ ಆಪ್ಷನ್ ಎಲ್ಲ ಕೇಳಿಸ್ಕೊಳ್ಳೇಬೇಕು. ಹಳೆದನ್ನೆಲ್ಲ ಕೆದಕ್ತಾ ಈ ಕಥೆನೂ ನೆನ್ಪು ಮಾಡ್ಕೋತೀವಿ. ನೀವು ಅವತ್ತು ಎಷ್ಟು ಹೆದರಿದ್ರಿ ಗೊತ್ತಾ ಅಂತ ನಾನು ನಿಮ್ಗೆ ಹೇಳ್ತೀನಿ. ಆಗ ನಾನೇನ್ ಹೇಳ್ತೀನಿ? ಏನೇನ್ ಹೇಳ್ತೀರಾ? ಹೆದರಿದ್ ನಾನು, ಧೈರ್ಯ ತುಂಬಿದ್ ನೀವು ಅಂತ ಇಬ್ರು ಬೊಚ್ಚ ಬಾಯಲ್ಲಿ ಹೇಳ್ಕೊಂಡು ನಗ್ತಾ ಕೂತಿರ್ತೀವಿ ಅಷ್ಟೇನೆ. ಆವತ್ತು ಈ ಉಪದೇಶನೆಲ್ಲ ನೆನಪಿಸ್ಕೊಂಡು ನೀವು ನನ್ಗೆ ರೇಗಿಸ್ತೀರ. ಇದೆಲ್ಲ ಆಗುತ್ತಲ್ವಾ? ಆಗುತ್ತೆ ರೀ, ಯಾಕಾಗಲ್ಲ? ಖಂಡಿತ ಆಗುತ್ತೆ. ಈಗ ನೀವು ಮಾಡ್ಬೇಕಾಗಿರೋದು ಒಂದೇ ಕೆಲಸ. ನಿಮ್ಮ ಧೈರ್ಯನ, ನಂಬಿಕೆನ ಕಡಿಮೆ ಮಾಡ್ಕೋಬೇಡಿ, ಕಳ್ಕೊಬೇಡಿ. ಏನೇ ಬರಲಿ, ಇಬ್ರು ಒಟ್ಟಿಗೆ ಫೇಸ್ ಮಾಡೋಣ. ನೀವು ನನ್ನ ಜೊತೆ ಇರ್ತೀರಲ್ವಾ? 100%.